ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನೂಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮಗೆ ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ರೂ ಹೇಗೆ ಸರಳ ರೀತಿಯಲ್ಲಿ ನೀವು ಪರಿಹಾರಗಳನ್ನ ಮಾಡ್ಕೊಳ್ಬಹುದು, ಯಂತ್ರ, ತಂತ್ರ, ಮಂತ್ರದ ಮುಖಾಂತರ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಸಾಕಷ್ಟು ಜನ ಬೇರೆಯವರ ಬಿಸ್ನೆಸ್ನ ನೋಡಿದಾಗ, ಅವ್ರ ಇಂಪ್ರೂವ್ಮೆಂಟ್ಸ್ನ ಕಂಡಾಗ ನಾವು ಅವ್ರ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅದರ ಜೊತೆಯಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಪಾರ್ಟ್ನರ್ಶಿಪ್ ಮಾಡಿದ್ರು ಸಕ್ಸಸ್ ಕಂಡ್ರು ಅಂತ. ಅದೇ ರೀತಿ ಪಾರ್ಟ್ನರ್ಶಿಪ್ ಮಾಡಿದವರು ಲಾಸ್ನ ಕೂಡ ಕಂಡಿರ್ತಾರೆ ಅಂತ ಹೇಳ್ಬೋದು. ಯಾವ್ಯಾವ ರಾಶಿಯವರ ಕಾಂಬಿನೇಷನ್ಸ್ನ ನೋಡಿಕೊಂಡು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿದ್ರೆ ಸಕ್ಸಸ್ನ ಕಾಣ್ಬೋದಾ ಗುರುಗಳೇ? ನಮ್ಮ ಸ್ಟೆಪ್ಪು ಯಾವ ರೀತಿ ಇಡಬೇಕಾಗತ್ತೆ ಅಂದರೆ ಪಾರ್ಟ್ನರ್ನ ಒಂದು ರಾಶಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತಾ, ಅದನ್ನು ನೋಡ್ಕೊಳ್ಬೇಕಾಗತ್ತಾ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ? ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಪ್ರಶ್ನೆ 100ಕ್ಕೂ 100 ಸತ್ಯವೇ. ಹೇಗೆ ಅಂತಂದರೆ, ಯಾರ ಜೊತೆಗೋ ಯಾರೋ ಮಾಡಿರ್ತಾರೆ, ಪಾಪ ಇಬ್ಬರಲ್ಲೂ ಕೂಡ ಹತಾಶೆಗೊಳಗಾಗ್ತಾರೆ, ಜಗಳ ಆಡ್ತಾರೆ, ತುಂಬ ಕ್ಲಾಶ್ ಮಾಡ್ಕೊಳ್ತಾರೆ, ಅದು ಬಹಳ ನಷ್ಟದ ಭೀತಿಗೊಳಗಾಗ್ತಾರೆ. ಇನ್ನು ಹೇಗೋ ಬಂದುಬಿಟ್ಟಿದ್ದೀವಿ ಅಂಥೇಳಿ ಒಲ್ಲದ ಮನಸ್ಸಿಂದ ಸಮಜಾಯಿಸಿ ಕೊಟ್ಕೊಂಡು ಅರ್ಧ ಮನಸ್ಸಿನಿಂದ ಕೆಲಸ ಮಾಡ್ತಾರೆ, ಅದು ಅಷ್ಟಕ್ಕಷ್ಟೇ ಕೂಡ. ನನ್ನ ಪ್ರೀತಿಯ ಬಂಧುಗಳೇ, ಇಲ್ಲೊಂದು ಮೆಸೇಜನ್ನು ಎಚ್ಚರಿಸಿ ಹೇಳೋದಾದರೆ, ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಬೇಕಾದ್ರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಪರ್ಸ್ನಾಲಿಟಿನ ಬೆಳೆಸ್ಕೊಳ್ಬೇಕಾಗತ್ತೆ. ನೀವು ಸಮಯಕ್ಕೆ ಬಹಳ ಆದ್ಯತೆ ಕೊಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ನಿಮ್ಮದಾಗಿರ್ತಕ್ಕಂಥ ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೊರಟಾಗ ತುಂಬ ಸೀರಿಯಸ್ ಆಗಿ ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ನೀವು ಯಾವುದನ್ನು ಕಳ್ಕೊಂಡ್ರೂ ಪಡ್ಕೊಳ್ತೀರಿ, ಸಮಯವನ್ನು ಕಳ್ಕೊಂಡ್ರೆ ಪಡ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಬಿಸ್ನೆಸ್ ಅಂತ ಮಾಡಬೇಕಾದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದು, ನಾನು ಇಂತಹ ವರ್ಷಕ್ಕೆ, ಇಂತಹ ಸಮಯಕ್ಕೆ, ಇಂತಹ ಋತುಮಾನಕ್ಕೆ ಸರಿಯಾಗಿ ನಾನು ಕರೆಕ್ಟಾಗಿ ಇದನ್ನು ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಚಾಲೆಂಜ್ ನಿಮ್ಮಲ್ಲಿ ಇರಬೇಕು. ಅದಿದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪಾರ್ಟ್ನರ್ ಜೊತೆಗಿನ ಬಿಸ್ನೆಸ್ ಯಾವ ರೀತಿಯಾಗಿ ಮಾಡಿದ್ರೆ ಸರಿ ಹೋಗುತ್ತೆ. ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನಾವು ಮಾತನಾಡಿದ್ರೆ, ರಾಶಿಗಳಂತ ತಗೊಂಡ್ರೆ ಮೇಷ ರಾಶಿನ ಮೊದಲ ರಾಶಿ ಮೇಷನ ತಗೊಳ್ಳೋಣ. ಈ ಮೇಷ ರಾಶಿನವರು ಏನಾದರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾರೆ ಅಂತಂದರೆ ಯಾರ ಜೊತೆಗೆ ಉತ್ತಮವಾಗಿರುತ್ತೆ ಅಂತಂದರೆ, ಈ ಕರ್ಕಾಟಕ ರಾಶಿನವರ ಸಂಬಂಧವನ್ನು ಬೆಳೆಸಿ ಮಾಡಿದ್ರೆ ಇವ್ರಿಗೊಂದು ಯೋಗ ಉಂಟಾಗತ್ತೆ. ಅಂತಹ ಯೋಗವೇ ರುಚಿಕ ಯೋಗ ಅಂತ ಕರೀತಾರೆ. ಅದ್ಭುತವಾಗಿರ್ತಕ್ಕಂಥ ಈ ಒಂದು ರುಚಿಕ ಯೋಗದಲ್ಲಿ ಭೂಮಿಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ವ್ಯವಹಾರ ವ್ಯಾಪಾರದಲ್ಲಿ ದೊಡ್ಡ ಮೇರು ಶಿಖರವನ್ನು ಮುಟ್ಟಲಿಕ್ಕೆ ಸಾಧ್ಯವಿದೆ. ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರ್ತಕ್ಕಂತಹದ್ದು ಈ ಒಂದು ಮೇಷರಾಶಿಯವರು, ಹಾಗೆಯೇ ಕರ್ಕಾಟಕ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರು ನಮಗೆ ಸಿಗಲಿಲ್ಲ ಅಂತಂದಾಗ ಇನ್ನೊಂದಷ್ಟು ಫಲಗಳು ಉತ್ತಮ ಇರ್ತಕ್ಕಂತಹದ್ದು, ಕೆಲವೊಂದು ಬಾರಿ ಮಧ್ಯಮ ಕೂಡ ಆಗಿರತಕ್ಕದ್ದು. ಯಾಕೆಂತಂದರೆ ಅವರ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲಿ ಕಾರಣ ಆಗುತ್ತೆ. ಯಾವುದಾದ್ರೂ ಒಂದು ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೋದಾಗ ಅದನ್ನು ಕರೆಕ್ಟಾಗಿ ನೀವು ತೋರಿಸಿ ಮಾಡಲಿಕ್ಕೆ ಹೊರಟ್ರೆ ಬಹುಶಃ 100ಕ್ಕೆ 100 ನೀವು ಮುಂದೆ ಹೋಗ್ತಾನೆ ಇರ್ತೀರಿ, ಹಿಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವುದೇ ಬಿಸ್ನೆಸ್, ಅದರೊಳಗೆ ಯಾವುದೇ ಅಂತಂದರೆ ನಿಮಗೆ ಹಾಗೆ ಬರೋದಿರುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಇಂತಹದ್ದಂತೊಂದು ಭಗವಂತ ಬರದಾಕಿರ್ತಾನೆ. ಅದನ್ನು ಹುಡುಕಾಟ ಮಾಡೋದೇ ನಮ್ಮ ಜೀವನ ಪರ್ಯಂತ. ಅದು ಮಾಡೋದು ಅರ್ಧಂಬರ್ಧ, ಇದು ಮಾಡೋದು ಅರ್ಧಂಬರ್ಧ ಬಿಟ್ಟುಬಿಡ್ತಕ್ಕಂತಹದ್ದು. ಅದಕ್ಕಾಗಿ ಇನ್ನು ಕೆಲವರಿಗೆ ಮಲ್ಟಿ ಟ್ಯಾಲೆಂಟ್ ಇದ್ದು ಮಲ್ಟಿಪಲ್ ಬಿಸ್ನೆಸ್ ಮಾಡೋರು ಇದ್ದಾರೆ, ಇಲ್ಲದೇ ಇಲ್ಲ. ಹಾಗಾಗಿ ನಿಮಗೆ ಯಾವುದು ಬರುತ್ತೆ ಅದನ್ನು ನೀವು ಜಾಗರೂಕತೆಯಿಂದ, ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರಬೇಕು. ಅದರಲ್ಲಿ ಅರ್ಧಂಬರ್ಧ ಇದ್ದರೆ ಪ್ರಯೋಜನ ಬರೋದು. 100ಕ್ಕೆ 100 ನೀವು ತುಂಬ ಕಾಳಜಿ ವಹಿಸಿ ನಿಮ್ಮ ಶ್ರಮವನ್ನು ಹಾಕಿದಾಗ ಮಾತ್ರ ಬಹುಶಃ ನೀವು ಅದರ ಪ್ರತಿಫಲವನ್ನು ಪಡ್ಕೊಂಡೇ ತೀರ್ತೀರಿ. ಮೇಷರಾಶಿಯವರೆಗೆ ಇನ್ನು ಕರ್ಕಾಟಕ ರಾಶಿ ಅದ್ಭುತವಾಗಿರ್ತಕ್ಕಂಥ ಯಶಸ್ಸನ್ನು ಕೊಟ್ಟೇ ಕೊಡುತ್ತೆ. ಇನ್ನು ಸಿಂಹರಾಶಿಯವರು ಕೂಡ ಇನ್ನಷ್ಟು ಉತ್ತುಂಗ ಶಿಖರಕ್ಕೆ ಏರಲಿಕ್ಕೆ, ಯಾಕೆಂದರೆ ಈ ರಾಶಾಧಿಪತಿ ರವಿ ಆಗಿರ್ತಾನೆ, ಮೇಷರಾಶಾಧಿಪತಿ ಆಗಿರ್ತಕ್ಕಂಥ ಕುಜ ಕಾಂಬಿನೇಷನ್ ಅತ್ಯಂತ ಎತ್ತರದಲ್ಲಿ. ಮತ್ತೊಂದು ಎತ್ತರ ಇದೆ, ಇಲ್ಲಿ 3 ಎತ್ತರಗಳನ್ನು ತೋರಿಸುತ್ತೆ ನಿಮಗೆ. ಅಂತಹ 3 ಎತ್ತರಗಳಲ್ಲಿ ಇವರ ಜೊತೆಗೆ ಇನ್ನು ಧನುಸ್ಸು ರಾಶಿನವರು ಸೇರಿದ್ರು ಕೂಡ, ಮೀನರಾಶಿ ಸೇರಿದ್ರು ಕೂಡ ಏಳತೀರದು ನಿಮ್ಮ ಬಿಸ್ನೆಸ್ ಆ ಲೆವೆಲ್ಗೆ ತೆಗೆದುಕೊಂಡೋಗುತ್ತೆ. ಆದರೆ ಅಷ್ಟೂ ಜನಕ್ಕೆ ಆಗ ಬರತಕ್ಕಂಥ ಆ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾವುದು ಅನ್ನೋದನ್ನು ನೀವು ತಿಳ್ಕೊಂಡು ಮಾಡ್ತಿರಲ್ಲ, ಅದು ಬಹಳ ನಿಮಗೆ ಗಮ್ಯ ಸ್ಥಾನವನ್ನು ಸೇರಿಸುವಂಥದ್ದು. ಅತ್ಯಂತ ಪ್ರಾಮಾಣಿಕವಾಗಿ ನೀವು ಇಷ್ಟೂ ರಾಶಿಯವರು ಕೂಡಿ ಮಾಡ್ತೀನಿ ಅಂತಂದರೆ
ಪ್ರಗತಿಯತ್ತ ಹೆಜ್ಜೆ ಹಾಕಿದ ಹಾಗೇನೆ ಬೆಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉಳಿದ ರಾಶಿಯವರ ಜೊತೆ ಮಾಡಿದಾಗ ಮಧ್ಯಮ ಫಲವು ಇರಬಹುದು, ಆಗಲೂಬಹುದು, ಬಹುಶಃ ಅಧಃಪತನ ಆಗಲೂಬಹುದು. ಅದಕ್ಕಾಗಿ ಏನು ಹೇಳ್ತೀನಿ ಅಂತಂದರೆ, ನಿಮ್ಮ ರಾಶಿಯ ಕಾಂಬಿನೇಷನ್ ನೋಡಿಕೊಂಡು ನೀವು ಹೋದರೆ ಅದೊಂದು ಬ್ಲಡ್ ಗ್ರೂಪ್ ಇದ್ದ ಹಾಗೆ ನಿಮಗೆ ಅತ್ಯಂತ ಶೀಘ್ರಗತಿಯ ನೀವು ಹೊಂದಿಕೊಂಡಿದ್ದನ್ನು ಸಾಧಿಸಲಿಕ್ಕೆ ಇದೊಂದು ದಾರಿ ಮಾತ್ರವಲ್ಲ, ರಾಷ್ಟ್ರೀಯ ಹೆದ್ದಾರಿ ಸ್ಪೀಡ್ ಜಾಸ್ತಿ ಇರುತ್ತೆ. ಯಾರ ಜೊತೆ ನಮ್ಮ ಕಾಂಬಿನೇಷನ್ ಸಟ್ಟಾದವ್ರ ಜೊತೆ ಬಿಸ್ನೆಸ್ ಮಾಡಿದಾಗ ಸಕ್ಸಸ್ಸನ್ನು ನಾವು ಕಾಣ್ತೀವಿ. ಖಂಡಿತ ಗುರುಗಳೇ, ಮೇಷರಾಶಿ ಆಗಿತ್ತು ಅಂತಂದರೆ ಅವ್ರು ಯಾರ ಜೊತೆ ಬಿಸ್ನೆಸ್ ಮಾಡಿದ್ರೆ ಸೂಕ್ತವಾಗಿರುತ್ತೆ, ಕರ್ಕಾಟಕ ಆಗಿರ್ಬೋದು, ಸಿಂಹ, ಧನುಸ್ಸು ಹಾಗೆ ಮೀನರಾಶಿಯವರ ಕಾಂಬಿನೇಷನ್ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಆದರೆ ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋದಕ್ಕೆ ಜಾತಕದ ಪರಿಶೀಲನೆ ಮಾಡಬೇಕಾಗುತ್ತೆ ಅಂತ ತಿಳಿಸಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಮೇಷರಾಶಿ ಆಗಿತ್ತು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಯಾವೆಲ್ಲ ರಾಶಿಗಳು ಸೂಟಬಲ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.